ಹಲೋ, ಎಲ್ರಿಗೂ ವಿಶ್ವ ಅಭಿಯಂತರ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸ್ತಾ ಈಗ ತುಮಕೂರಿನ ಶಾರದಾದೇವಿ ನಗರದ ನಮ್ಮ ಸ್ವಗೃಹದಲ್ಲಿದ್ದೇವೆ. ಇಂದು ಈ ವಿಶ್ವ ಇಂಜಿನಿಯರ್ಸ್ ದಿನೋತ್ಸವಕ್ಕೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನಾಗಿ ನಿವೃತ್ತ ಇಂಜಿನಿಯರ್ ಆದಂತಹ ಶ್ರೀಯುತ ತಿಮ್ಮಯ್ಯನವ್ರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ವಿ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಎಲ್ರಿಗೂ ಆತ್ಮೀಯವಾಗಿ ಶುಭ ಹಾರೈಸ್ತಾ ಇದ್ದೀವಿ. ಹಾಗೆ ತುಮಕೂರಿನ ಕುಂಬೇಶ್ವರಿ ಮಹಿಳಾ ಸಂಘದ ಸಂಸ್ಥಾಪಕ ಸದಸ್ಯರೊಬ್ಬರಾದಂತಹ ಶ್ರೀಮತಿ ಈಶ್ವರಮ್ಮ ತಿಮ್ಮಯ್ಯನವರು ಸಹ ಆಗಮಿಸಿರುತ್ತಾರೆ. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮದ ಮೊದಲಿಗೆ ಈ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮದ ಮೊದಲಿಗೆ ಒಂದು ಗೀತೆಯನ್ನು ಕುಮಾರಿ ಶ್ರೇಷ್ಠ ಹಾಗೂ ಶ್ರೇಯರವರು ಸಾದರಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಚಿನ್ನರಾದ ಶ್ರೇಷ್ಠ ಹಾಗೂ ಶ್ರೇಯರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ
ಈ ವಿಶ್ವ ಅಭಿಯಂತರರ ದಿನಾಚರಣೆ ಅಥವಾ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತಾ, ವಿಶ್ವ ಇಂಜಿನಿಯರ್ಸ್ ದಿನವಾದ ಇಂದು ನಾವು ಖಂಡಿತ ನಾವು ದಿವಂಗತರಾದ ಶ್ರೀಯುತ ವಿಶ್ವೇಶ್ವರಯ್ಯನ ಜ್ಞಾಪಿಸ್ಕೊಳ್ಬೇಕು ಅಂತ ಸರ್ವರು ಸ್ಮರಿಸ್ತಾರೆ. ಏಕೆಂದ್ರೆ ಅವ್ರು ಮಾಡಿರುವಂತಹ ಅನೇಕ ಕಾರ್ಯಗಳು ನಮ್ಮ ಎಲ್ಲ ಜನ ಮನದಲ್ಲಿ ಕೊಟ್ಟಿರುತ್ತವೆ. ಅವರು ಮಾಡಿರುವಂತಹ ರೈತರಿಗೆ ಸಹಾಯ ಆಗುವಂತಹ KRS ಡ್ಯಾಮ್ ಮಾಡಿರ್ಬೋದು ಅಂತ, ಮತ್ತೆ ತಾಂತ್ರಿಕ ಶಿಕ್ಷಣಗಳತ್ತ ಕರ್ನಾಟಕದ ಜನತೆ ಒಲವು ನೀಡಬೇಕು ಅಂತ SJP ಪಾಲಿಟೆಕ್ನಿಕ್ ಆಗಿರ್ಬೋದು, ಅಥವಾ ತಾಂತ್ರಿಕತೆಯತ್ತ ಹೊಸ ನಾವೀನ್ಯತೆಯನ್ನ ಪಡೆಯಕ್ಕಂತಹ ಭದ್ರಾವತಿಯ ಸ್ಟೀಲ್ ಫ್ಯಾಕ್ಟರಿ ಇರ್ಬೋದು, ಅಥವಾ ಹಿರಿಯೂರಿನ ಮಾರಿಕಣಿವೆ ಡ್ಯಾಮ್ ಆಗಿರ್ಬೋದು, ಬಹಳಷ್ಟು ತಾಂತ್ರಿಕತೆಯ ಅಣೆಕಟ್ಟುಗಳನ್ನ ಕಟ್ಟೋದ್ರ ಮೂಲಕ ನಮ್ಮ ಇಡೀ ವಿಶ್ವದಲ್ಲೇ ವಿಶ್ವೇಶ್ವರಯ್ಯ ಅಂದ್ರೆ ಒಂದು ಪ್ರಸಿದ್ಧಿಯನ್ನ ತಂದುಕೊಟ್ಟವರು. ಒಂದು ತಾಂತ್ರಿಕತೆಯನ್ನ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಹೊಸ ರೂಪವನ್ನು ಕೊಟ್ಟಂತಹ ಧೀಮಂತ ವ್ಯಕ್ತಿ ಆಗಿದ್ರು. ಅಂತ ವ್ಯಕ್ತಿ ನಮ್ಮ ಕರ್ನಾಟಕದ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಹುಟ್ಟುತ್ತಾರೆ. ಬಹಳಷ್ಟು ಬಡತನದಿಂದ ಬಂದು ಬಹಳಷ್ಟು ಆಗಿನ ಕಾಲದ ಮೈಸೂರು ದಿವಾನರಾಗಿರೋ ಕಾಲದಲ್ಲಿ ಆ ಕ್ಷಣದಲ್ಲಿ ಅಲ್ಲಿಂದ ಸೇರ್ಕೊಂಡು ಪ್ರತಿಯೊಂದು ಕರ್ನಾಟಕದ ಜನತೆಗೆ ಸಹಾಯ ಆಗುವಂತ ಎಜುಕೇಶನ್ ಸಿಸ್ಟಮ್ ಅಲ್ಲಾಗಿರ್ಬೋದು, ಅಥವಾ ಬೇರೆ ಅಭಿವೃದ್ಧಿ ಆಗಿರ್ಬೋದು, ಅವರ ಕೆಲಸ ಕಾರ್ಯಗಳನ್ನ ನಾವು ಇಂದು ಖಂಡಿತ ನೆನೆಯಲೇಬೇಕಾಗದ್ದು ನಾವೆಲ್ಲ ಇಂಜಿನಿಯರ್ಸ್ಗಳು ಆಗ ಸಾರ್ವಜನಿಕರ ಧರ್ಮವಾಗಿರುತ್ತೆ ಅಂತ ನಾನಾದ್ರೂ ಭಾವಿಸ್ತಾ, ಈ ಸಂದರ್ಭದಲ್ಲಿ ಅವರ ಏನು ವಿಶ್ವೇಶ್ವರಯ್ಯನವರ ಭಾವಚಿತ್ರ ಇದೆ, ಆ ಭಾವಚಿತ್ರಕ್ಕೆ ದೀಪವನ್ನು ಹಚ್ಚುವುದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ಕೊಡಬೇಕು ಅಂತ ನಿವೃತ್ತ ಅಭಿಯಂತರರಾದ ಬಹಳಷ್ಟು ವರ್ಷಗಳ ಕಾಲ ಹಲವಾರು PWD BDO ಹಲವಾರು ಇಲಾಖೆಗಳಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿ, ಹಾಗೂ ತುಮಕೂರು ಜಿಲ್ಲಾ ಕುಂಬಾರರ ಸಂಘದಲ್ಲಿ ಬೃಹತ್ ಕಟ್ಟಡ ನಿರ್ಮಾಣಿಕೆಯಲ್ಲಿ ಬಹಳಷ್ಟು ನಿಸ್ವಾರ್ಥ ಸೇವೆಯನ್ನು ಅವರ ಕೈಂಕರ್ಯದಲ್ಲೇ ಇದು ಕರ್ನಾಟಕದಲ್ಲೇ 2ನೇ ಅತಿ ದೊಡ್ಡವಾದ ಹಾಸ್ಟೆಲ್ ನಿರ್ಮಾಣವಾಗಿದೆ ಅಂದ್ರೆ ತಪ್ಪಲಾಗದು. ಏಕೆಂದ್ರೆ ಅವ್ರು ಮಾಡಿರುವಂತ ಕೆಲಸ ಏನಿದೆ ಆ ಕಟ್ಟಡದ ಒಂದೊಂದು ಗೋಡೆಯ ಇಟ್ಟಿಗೆ ಸಹ ಅವರನ್ನ ಸ್ಮರಿಸ್ತದೆ. ಅದೇ ರೀತಿ ನಮ್ಮ ಜನಾಂಗದ ಮತ್ತೋರ್ವ ಚೀಫ್ ಇಂಜಿನಿಯರ್ ಆದಂತಹ ಅವರ ಒಡನಾಡಿಯಾಗಿದ್ದಂತಹ ನಿವೃತ್ತ ಚೀಫ್ ಇಂಜಿನಿಯರ್ ಅಂತ ಶ್ರೀಯುತ ಸಂಜೀವ್ ಶೆಟ್ಟರು ಸಹ ಇದ್ದರು. ಹಾಗೆ ಅನೇಕ ಸಮಕಾಲೀನರಾದ ಪ್ರಸ್ತುತ ಸ್ಥಿತಿಯಲ್ಲಿ ಅನೇಕ ಇಂಜಿನಿಯರ್ಸ್ ಕೂಡ ನಮ್ಮ ಕುಂಬಾರ ಜನಾಂಗದಲ್ಲೂ ಸಹ ಬರ್ತಾ ಇರೋದಂತೂ ಒಂದು ಅದ್ಭುತವಾದ ಅಭಿವೃದ್ಧಿ ಪಥದತ್ತ ನಡೆಯುವಂತಹ ಬೆಳವಣಿಗೆ ಆಗಿರುತ್ತೆ ಅಂತ ನಾವಾದ್ರೂ ಭಾವಿಸ್ತಾ, ಈ ವಿಶ್ವೇಶ್ವರಯ್ಯನ ಸ್ಮರಿಸುತ್ತಾ ಅವರ ಭಾವಚಿತ್ರಕ್ಕೆ ಒಂದು ದೀಪ ಹಚ್ಚುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ನಾವು ಚಾಲನೆ ಕೊಡಬೇಕು ಅಂತ ನಿವೃತ್ತ ಇಂಜಿನಿಯರ್ ಅಂತ ಶ್ರೀಯುತ ತಿಮ್ಮಯ್ಯನವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಈ ಸಹಭಾಗಿಯಾಗಬೇಕು ಅಂತ ವಿನಂತಿಸ್ಕೊಳ್ತೇವೆ. ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ಎಲ್ಲರೂ ವಿಶ್ವೇಶ್ವರಯ್ಯನವರಿಗೆ ನಮಸ್ಕಾರ ಮಾಡೋದ್ರ ಮೂಲಕ ಧನ್ಯವಾದಗಳನ್ನ ಸಲ್ಲಿಸಬೇಕು ಅಂತ ಕೋರ್ತಾ, ಈ ಕಾರ್ಯಕ್ರಮಕ್ಕೆ ದೀಪ ಹಚ್ಚೋದ್ರ ಮೂಲಕ ಈ ಚಾಲನೆ ಕೊಟ್ಟಂತಹ ತಿಮ್ಮಯ್ಯನವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇದೇ ಸಂದರ್ಭದಲ್ಲಿ ಅವರ ಅನುಭವಗಳನ್ನ, ಅವರ ಶಿಕ್ಷಣ ಯಾವ ರೀತಿ ಆಯ್ತು, ಇಂಜಿನಿಯರ್ ಆಗ್ಬೇಕು ಅಂತ ಯಾವ ರೀತಿ ಅನ್ಕೊಂಡ್ರು, ಅವರು ತಮ್ಮ ಸಾಧನೆಯನ್ನ ಅಥವಾ ಅವರ ಒಡಲಾಳದ ಮಾತುಗಳನ್ನ ಅವರದೇ ಬಾಯಲ್ಲಿ ಕೇಳ್ಕೋಬೇಕು ಅಂತ ಕೇಳ್ಕೊಳ್ತೇವೆ. ಎಲ್ರಿಗೂ ನಮಸ್ತೆ. ಎಲ್ರಿಗೂ ನಮಸ್ತೆ. ಇವತ್ತಿನ ವಿಶ್ವೇಶ್ವರಯ್ಯನವರ ದಿನಾಚರಣೆಯನ್ನು ಇಡೀ ವಿಶ್ವದಾದ್ಯಂತ ಆಚರಣೆ ಆಗ್ತಾ ಇದೆ. ಅದೇ ರೀತಿ ತುಮಕೂರು ನಗರದಲ್ಲಿ ಶಾರದಾದೇವಿಯವರ ಮನೆಯಲ್ಲಿ ಕೂಡ ಇವತ್ತಿನ ದಿವಸ ಸರಳವಾದಂಥ ಒಂದು ವಿಶ್ವೇಶ್ವರಯ್ಯನವರ ಫೋಟೋ ಇಟ್ಟು ಪೂಜೆ ಮಾಡಿ ಅದಕ್ಕೆ ದೀಪ ಹಚ್ಚಿ ವ್ಯವಸ್ಥೆ ಮಾಡಿದ್ವಿ. ನಾನು ಕೂಡ
ಅವರು ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಭದ್ರಾವತಿ ಫ್ಯಾಕ್ಟ್ರಿ ಇರ್ಬೋದು, ನೀರು ಸರಬರಾಜು ಇರ್ಬೋದು, ವಾಣಿ ವಿಲಾಸ್ ಸಾಗರ ಇರ್ಬೋದು, ಬೋರೂರು ಕಣಿವೆ ಇರ್ಬೋದು, ಹೇಮಾವತಿಗೆ ಪ್ಲಾನ್ ಹಾಕ್ಬಿಟ್ಟವರು. ಆಮೇಲಿಂದ ಕನ್ನಂಬಾಡಿ ಕಟ್ಟಂಥವರು ಆಗಿ ಇಡೀ ಇಡೀ ಇಂಡಿಯಾದಲ್ಲೆಲ್ಲ ಇಡೀ ವಿಶ್ವದಲ್ಲಿ ಕೂಡ ಅವರ ಹೆಸರು ಚಿರಾಯವಾಗಿದೆ. ಅದರಿಂದ ನಾನು ಕೂಡ ತುಂಬ ಬಡತನದ ಕುಟುಂಬದಿಂದ ಬಂದಂಥವನು. ನಾನು ತುಮಕೂರು ಪಾಲಿಟೆಕ್ನಿಕ್ನಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ವಿದ್ಯಾಭ್ಯಾಸ ಮಾಡಿ ಮುಗಿದಂಥ ಕಾಲದಲ್ಲಿ ನಾನು 29 ವರ್ಷಗಳ ಸೇವೆ ಮಾಡಿ 2000 ಜೂನ್ 2000ರಲ್ಲಿ ರಿಟೈರ್ಡ್ ಆಗಿ ಇದ್ದೀನಿ. ಹೀಗೆ ಸಣ್ಣಪುಟ್ಟ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ. ಇಲ್ಲಿ ಪ್ರತಿ ವರ್ಷ ತುಮಕೂರು ಪಾಲಿಟೆಕ್ನಿಕ್ನಲ್ಲಿ ವಿಶ್ವೇಶ್ವರಯ್ಯನವರ ಪ್ರತಿಮೆನ ಸ್ಥಾಪನೆ ಮಾಡಿ ಪ್ರತಿ ವರ್ಷ ದೊಡ್ಡ ಒಂದು ಫಂಕ್ಷನ್ಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮದನ್ ಸಿಂಗ್ರವರು ಇದ್ದಾರೆ, ಇನ್ನೊಂದು ಮುಂತಾದ ಜಯರಾಮಯ್ಯನವರಿದ್ದಾರೆ, ಆರ್ ಜಯರಾಮಯ್ಯನವರಿದ್ದಾರೆ. ಜಯರಾಮಯ್ಯನವರು ಹೇಮಾವತಿ ಆಗಬೇಕಾದ್ರೆ ಮುಂಜನಾಳ್ ಹತ್ರ ಒಂದು ಸರ್ವೆ ಮಾಡಿ ಪ್ರಪ್ರಥಮವಾಗಿ ಶಿರಾ ತಾಲೂಕಿನ ಮೂಡ್ಲಗಿರಿಯಪ್ಪನವರು MP ಅವರಾಗಿದ್ದಾಗ ML ಅವರಾಗಿದ್ದ ರಿಪೋರ್ಟ್ ಕೊಟ್ಟು ಸರ್ವೆ ಮಾಡಿ ಆಗುತ್ತೆ ಅಂತಕ್ಕಂಥ ತೋರಿಸ್ಕೊಟ್ಟಂಥ ಮಹನೀಯ. ಇವತ್ತು ಅವರು ಭಾಳ ಹೋರಾಟ ಮಾಡಿದ್ದಾರೆ, ಯಾವ್ಯಾವ ಕೆರೆ ನೀರು ಹೋಗುತ್ತೆ ಅಂತ. ಆದರೂ ಕೂಡ ಅವರಿಗೆ ಮಾನ್ಯತೆ ಇಲ್ಲ, ಯಾವ ರಾಜಕೀಯವಾಗಲಿ ಆರ್ಥಿಕವಾಗಲಿ ಇಲ್ಲ. ಆದರೂ ಕೂಡ ಬಿಡದೆ ಛಲ ಬಿಡದೆ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಓಡಾಡ್ತಾ ಇದ್ದಾರೆ. ತಮ್ಮ ಖರ್ಚಿನಲ್ಲಿ ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟ್ನಿಂದ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಈ 46 ಕೆರೆಗಳಿಗೆ ನೀರನ್ನು ಕೊಡಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡಿ ಇನ್ನೂ ಅವರಿಗೆ ಉತ್ತೇಜನ ಸಿಕ್ಕಲಿ, ರಾಜಕೀಯ ಪ್ರೋತ್ಸಾಹ ಕೂಡ ಅವರಿಗೆ ಇರಲಿ. ರಾಜಕೀಯದವರು ಕೂಡ ಅವ್ರನ್ನ ಗುರುತಿಸಿ ಅವ್ರನ್ನ ದೂರಿಯಾಗಿ ಮಾಡದೇ ಇದ್ರೂ ಕೂಡ ಅವ್ರನ್ನ ಸಂಭಾವಿಸಬೇಕು ಅಂತ ಹೇಳಿದ ಈ ಸಂದರ್ಭದಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥವ್ರಿಗೆ ವಂದಿಸಿ ಎಲ್ರಿಗೂ ಒಂದು ನಮಸ್ತೆ. ನಿವೃತ್ತ ಅಭಿಯಂತರರಾದ ಶ್ರೀಯುತ ತಿಮ್ಮೇನವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅವರ ಒಡೆನಾಡಿಯಾದ ಹಲವು ಜನ ನಿವೃತ್ತ ಇಂಜಿನಿಯರ್ಗಳಾದಂತಹ ಕರ್ನಾಟಕದ ಕುಂಬಾರ ಜನಾಂಗದ ಪ್ರಪ್ರಥಮ ನಿವೃತ್ತ ಚೀಫ್ ಇಂಜಿನಿಯರ್ ಆಗಿದ್ದಂತಹ ಶ್ರೀಯುತ ಸಂಜೀವ್ ಶೆಟ್ಟರ್ ಒಡನಾಟದಲ್ಲಿ ಹಲವಾರು ಕಟ್ಟಡಗಳ ನಿರ್ಮಾಣಿಕೆಯಲ್ಲಿ ಅವರಿಂದ ಬಹಳಷ್ಟು ಅನುಭವಗಳನ್ನು ಪಡೆದಿರ್ತಾರೆ. ಹಾಗೂ ಕರ್ನಾಟಕದಲ್ಲೇ 2ನೇ ಅತಿ ದೊಡ್ಡ ಬೃಹತ್ ಹಾಸ್ಟೆಲ್ ಆದಂತಹ ತುಮಕೂರು ಜಿಲ್ಲಾ ಕುಂಬಾರ ಸಂಘದ ಹಾಸ್ಟೆಲ್ ನಿರ್ಮಾಣಿಕೆಯಲ್ಲಿ ತಮ್ಮ ತನು ಮನ ಧನ ಇವೆಲ್ಲವನ್ನೂ ಸಹ ವೈಯಕ್ತಿಕವಾಗಿ ಕುಟುಂಬದ ಪರವಾಗಿ ನಿಂತು ನಮ್ಮ ಕುಂಬಾರ ಕುಲಬಾಂಧವರ ಎಲ್ಲರ ಒಂದು ನಿಷ್ಠೆಗೋಸ್ಕರ, ಒಂದು ಆತ್ಮೀಯ ಜನಾಂಗ ಅಭಿವೃದ್ಧಿಗೋಸ್ಕರ ಒಂದು ಮಹಾನ್ ಸಾಮಾಜಿಕ ಒಂದು ಸಾಧನೆಯನ್ನು ಮಾಡಿರ್ತಾರೆ. ಅವರ ವೃತ್ತಿ ಜೀವನದಲ್ಲೂ ಸಹ ಸಾಧನೆ ಮಾಡಿರ್ತಾರೆ. ಹಾಗೆ ಅವರ ಒಡನಾಡಿಗಳಾದಂತಹ ಅವರೇ ಹೇಳಿದಾಗಂತಹ ಶ್ರೀಯುತ ಜಯರಾಮರವರು ಬಹಳಷ್ಟು ನೀರಾವರಿ ಹೋರಾಟಗಳಲ್ಲಿ ಅವ್ರದ್ದು ಪ್ರಮುಖವಾದ ಹೆಜ್ಜೆ ಅಂತದ್ದು. ಪ್ರಸ್ತುತ ಸಹ ಅವರು ಒಂದು ಹಳ್ಳಿಗಾಡಿ ಪ್ರದೇಶದಲ್ಲಿದ್ರು ಸಹ ಈ ಪ್ರಸ್ತುತ ಏನ್ ರಾಜಕೀಯ ಒಡನಾಟ ಇಟ್ಕೊಂಡು ಅವ್ರ ಜೊತೆನೆ ಕಾಂಪೀಟ್ ಮಾಡಿಕೊಂಡು ಪ್ರಸ್ತುತ ರೈತ ಒಡನಾಡಿಗೆ ಏನು ನೀರಾವರಿ ಇದೆ ಆ ನೀರಾವರಿನ ತರೋಕ್ಕೆ ಬಹಳಷ್ಟು ಕೆಲಸಗಳನ್ನ ನೇರವಾಗಿ ಮಾಡ್ತಾ ಇರ್ತಾರೆ. ಏಕೆಂದ್ರೆ ನಮ್ಮ ತಂದೆ ಸ್ನೇಹಿತರು ಅಂದ್ರೆ ಅವ್ರು ಹೆಮ್ಮೆ ಪಡ್ತಾರೆ. ನಮ್ಮೊಬ್ರು ಸ್ನೇಹಿತರು ನೀರಾವರಿಗೋಸ್ಕರ ನಿವೃತ್ತ ಕಾಲದಲ್ಲಿ ಒಬ್ಬೊಬ್ಬರೇ ರಾತ್ರಿ ಹತ್ರ ಓಡಾಡ್ಕೊಂಡು ಬೈಕಲ್ಲಿ ಓಡಾಡ್ಕೊಂಡು ಮಾಡ್ತಾರೆ. ಯಾಕಂದ್ರೆ ಅವ್ರಿಗೂ ಫ್ಯಾಮಿಲೀಸ್ ಎಲ್ಲ ಇರ್ತಾರೆ. ಆ ಫ್ಯಾಮಿಲೀಸ್ ಇಟ್ಕೊಂಡು ಸಹ ಸಾಮಾಜಿಕವಾಗಿ ಏನಾದ್ರು ಮಾಡ್ಬೇಕು ಅಂತಹ ಒಂದು ದಿಟ್ಟ ಹೆಜ್ಜೆನ ಇಟ್ಟಿರ್ತಾರೆ. ನಾವು ಕೂಡ ಈ ಸಂದರ್ಭದಲ್ಲಿ ನೀರಾವರಿ ತಜ್ಞರೇ ಅಂತ ಹೇಳ್ಬಹುದು. ಯಾಕೆಂದ್ರೆ ನಮ್ಮ ತುಮಕೂರು MLA MP-ಗೆಲ್ಲ ಬಹಳಷ್ಟು ಚಿರಪರಿತರು. ಅಷ್ಟು ನಮ್ಮ ರಾಜಕೀಯ ಆಶ್ವಾಸನೆಯಂತೆ ತಾಂತ್ರಿಕತೆಯ ಈ ನಿಲುವುಗಳ ಬಗ್ಗೆ ಎಷ್ಟು ಕೊಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಆ ಇಂಪಾರ್ಟೆಂಟ್ ಆಗುವಂತಹ ಪ್ಲಾನ್ಗಳನ್ನ ಯಾರು ನಮ್ಮ ಜಯರಾಮ ಅಂಕಲ್ ಕೊಟ್ಟಿರ್ತಾರೆ.
ಅವ್ರಿಗೂ ಸಹ, ಯಾಕೆಂದ್ರೆ ಅವ್ರ ಸೊಸೆ ಕೂಡ ನೋಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಕಾರ್ಯಪಾಲಕ ಅಭಿಯಂತರರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅವರಿಗೂ ಸಹ ಸ್ಫೂರ್ತಿ. ಮಗ ಕೂಡ ಸಿವಿಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರದೊಂಥರ ಇಂಜಿನಿಯರ್ ವಂಶ ಇದ್ದಂಗೆ ಅಂತ ನಾವು ಹೇಳ್ಬೋದು. ಹಾಗೆ ಅದೇ ರೀತಿ ಅವರ ಇನ್ನೊಬ್ಬರು ಫ್ರೆಂಡು ಮದನ್ ಸಿಂಗ್ ಅಂಕಲ್, ಅವರು ಸಹ GPT ಅಸೋಸಿಯೇಷನ್ಸ್ ಅಲ್ಲಿ ಬಹಳಷ್ಟು ತುಮಕೂರು ನಗರದ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅಲ್ಲಿ ಓದ್ದವರೆಲ್ಲ ಬಹಳಷ್ಟು ಜನ ಹಳೆ ಇದ್ರದ್ದು ವಿದ್ಯಾರ್ಥಿಗಳ ಸಂಘವನ್ನು ಕಟ್ಟಿ ಒಂದು ಚೌಲ್ಟ್ರಿ ಕೂಡ ಮಾಡಿದ್ದಾರೆ. ಆ ವಿದ್ಯಾರ್ಥಿ ಭವನದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಡೆಯೋದಕ್ಕೆ ಒಂದು ಕ್ರಾಂತಿಭೂತರಾಗಿರ್ತಾರೆ. ನಿವೃತ್ತ ಇಂಜಿನಿಯರ್ ಆದವರೆಲ್ಲ ಸೇರ್ಕೊಂಡು ವಿಶ್ರಾಂತಿ ಜೀವನಕ್ಕೋಸ್ಕರ ಅಥವಾ ಬೇರೆ ಪ್ರೆಸೆಂಟ್ ಏನು ಜನಾಂಗದಲ್ಲಿ ನಗರ ಅಭಿವೃದ್ಧಿ ಏನಾಗ್ತಾ ಇದೆ ಅದರಲ್ಲಿ ಏನಾದ್ರು ಲೋಪದೋಷ ಕಂಡ್ರೆ ಆ ಲೋಪದೋಷಗಳನ್ನ ಸರಿಪಡಿಸುವಂತಹ ಕ್ರಿಯೆಯನ್ನ ಅವರು GPT ಅಸೋಸಿಯೇಷನ್ ಮಾಡ್ತಾ ಇದೆ ಅಂದ್ರೆ ತಪ್ಪಲಾಗದು ಗೆಳೆಯರೆ. ಅದೇ ಸಂದರ್ಭದಲ್ಲಿ ನಮ್ಮ ಕುಂಬಾರ ಜನಾಂಗದಲ್ಲೂ ಸಹ ಬಹಳಷ್ಟು ಜನಾಂಗ ಇಂಜಿನಿಯರ್ಸ್ ಇದ್ದಾರೆ. ಯಾಕಂದ್ರೆ ನಮ್ಮ ತುಮಕೂರು ಜಿಲ್ಲೆವಾರು ಬಂದಾಗ ತುಮಕೂರು ಜಿಲ್ಲೆಗೆ ಪ್ರಥಮ ಸಿವಿಲ್ ಇಂಜಿನಿಯರ್ ಅಂದ್ರೆ ಶ್ರೀಯುತ T ತಿಮ್ಮಯ್ಯನವರೇ ಇರಬೇಕು. ಅವರಾದ್ರೂ ಸಹ ಮಂತ್ರದ ದಿನಗಳಲ್ಲಿ ಬಹಳಷ್ಟು ಜನ ನಿವೃತ್ತ ಇಂಜಿನಿಯರ್ಸ್ ಬಂದಿರ್ತಾರೆ. ಅವರು ಸಹ ಬಹಳಷ್ಟು ಸಾಮಾಜಿಕವಾಗಿ ಅಥವಾ ನೈಪುಣ್ಯತೆಯಿಂದ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಇಂಜಿನಿಯರ್ಗಳಾದ ಪ್ರತಿಯೊಬ್ಬರಿಗೂ ಗೌರವ ಕೊಡುವಂಥದ್ದು, ಅವರಿಗೆ ಸ್ಫೂರ್ತಿ ಕೊಡುವಂತಹ ಕೆಲಸವೇ ಇಂಜಿನಿಯರ್ಸ್ ಡೇ ಅಥವಾ ವಿಶ್ವ ಅಭಿಯಂತರರ ದಿನಾಚರಣೆ ಅಂದ್ರೆ ತಪ್ಪಲಾಗದು ಅಂತ ನಾವೆಲ್ಲರೂ ಭಾವಿಸುತ್ತಾ ಈ ಪ್ರತಿ ಕುಟುಂಬದಲ್ಲೂ ಸಹ ಈ ತರ ದಿನಾಚರಣೆಗಳನ್ನ ಆಚರಣೆಯಿಂದ ಮಕ್ಕಳಲ್ಲಿ ಒಂದು ಸಾಂಸ್ಕೃತಿಕ ಕಲರವ ಮೂಡ್ತದೆ. ಏಕೆಂದ್ರೆ ಪ್ರಸ್ತುತ ಸ್ಥಿತಿಯಲ್ಲಿ ಏನಾಗಿದೆ, ಸಾಫ್ಟ್ವೇರ್ ಜಗತ್ತಿನಲ್ಲಿ ಅವನು ಅಷ್ಟ್ ಮಾಡ್ದ ಇಷ್ಟ ಮಾಡ್ದ ಅನ್ನೋ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಬಟ್ ಅದು ಸಂಭ್ರಮನ ಖುಷಿಯಾಗಿದ್ರು ಬಡತನದಲ್ಲಿದ್ರು ಹಂಚ್ಕೊಳ್ಳೋದೇ ಮೈನ್ ಮುಖ್ಯ ಆಗಿರುತ್ತೆ ಹೊರತು ಬೇರೆ ಇನ್ನೇನು ಮಿಕ್ಕಿದ್ದೆಲ್ಲ ನಗಣ್ಯ ಅಂತಾನೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಹೊರಸೂಸ್ತಾ ಆ ಸಾಂಸ್ಕೃತಿಕ ಕಲರವ ಎಲ್ಲರಲ್ಲೂ ಹೆಚ್ಚಿಸ್ಲಿ, ಎಲ್ಲರಲ್ಲೂ ಸಂಭ್ರಮ ಮನೆ ಮಾಡ್ಲಿ, ನಮ್ಮ ಜನಾಂಗಗಳಲ್ಲೂ ಸಹ ಮತ್ತಷ್ಟು ಅಭಿಯಂತರರು ಬರಲಿ. ಬಟ್ ನಾವು ಯಾವುದೇ ಪ್ರತಿಭೆ ಆಯ್ತು ಆ ಪ್ರತಿಭೆಗಳನ್ನ ಒಂದು ಉತ್ತೇಜಿಸುವ ಕ್ರಿಯೆನ ನಾವು ಮಾಡ್ಕೊಳ್ಳೋಣ. ಅದರಲ್ಲಿ ಯಾವುದೇ ತರ ಯಾರಾದ್ರೂ ಬರಲಿ, ಯಾರು ಮಾಡ್ತೀಯಾ ಮಾಡು, ನಿನ್ಗೆ ಅದ್ರಲ್ಲಿ ಸಂತೋಷ ಇದೆಯಾ ಸಂತೋಷ ಅದರಲ್ಲೇ ಕೊಡು, ಇದ್ರಲ್ಲಿ ಸಂತೋಷ ಇದೆಯಾ ಮಾಡು. ಎಲ್ಲರೂ ಸಂತೋಷ ಕಾಣೋದೇ ಜೀವನ. ಆ ಸಂತೋಷ ಕಾಣೋದೇ ಜೀವನ ಆಗಿರ್ಬೇಕು. ಬದುಕಿನುದ್ದಕ್ಕೂ ಅದಿಲ್ಲ ಇದಿಲ್ಲ ಅನ್ಕೊಂಡು ಹೋಗ್ತಾ ಇದ್ರೆ ಅದು ಕೊನೆನೇ ಇಲ್ಲ. ಮಲ್ಯ ಅಷ್ಟು ಕೋಟಿ ಇದ್ರು ಅವನಿಗೂ ಇದ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಾವೆಲ್ಲರೂ ಸಹ ಸಂಭ್ರಮದ ಜೀವನವನ್ನ ಅನುಭವಿಸೋಣ, ನಾವು ಇರೋದ್ರಲ್ಲೇ ಮಾಡೋಣ ಅಂತ ನಾವು ಯಾಕೆಂದ್ರೆ ನೋಡಿ, ಅಷ್ಟು ದೊಡ್ಡ ಧೀಮಂತವಾದ ವ್ಯಕ್ತಿ, ಅವರ ಕುಟುಂಬ ಅಲ್ಲಿ ಬಹಳಷ್ಟು ಅವರಿಗೆ ಪ್ರತಿಭೆ ಬಗ್ಗೆ ಬಹಳಷ್ಟು ಆರ್ಥಿಕ ಅವರ ಬೌದ್ಧಿಕತೆಯನ್ನ ಮಾಡಿ ಹಲವು ವಿಶ್ವದಲ್ಲೇ ಹಲವು ಸಂಸ್ಥೆಗಳು ಅವಳಿಗೆ ಅವ್ರನ್ನ ಪಡೆಯೋದಕ್ಕೆ ಮುಂದೆ ಹಾರುತ್ತರಿತು ದೊಡ್ಡ ಮೊತ್ತದಕ್ಕೆ. ಬಟ್ ಅವರು ಅದ್ಯಾರನ್ನು ಕಡೆಗಣಿಸದೆ ಕರ್ನಾಟಕದಲ್ಲಿ ಉಳಿದು ಭಾರತದಲ್ಲಿ ಬಹಳಷ್ಟು ಅಣೆಕಟ್ಟುಗಳನ್ನ ನಿರ್ಮಿಸುವುದರಲ್ಲಿ ಪ್ರಮುಖ ಸ್ಥಾನವನ್ನ ಪಡಿತಾರೆ. ಈ ಸಂದರ್ಭದಲ್ಲಿ ಆ ಧೀಮಂತರಂತಹ ಶ್ರೀಯುತ ವಿಶ್ವೇಶ್ವರಯ್ಯನವರಿಗೆ ನಾವು ಎಲ್ಲರೂ ಸಹ ಅಭಿನಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ತುಮಕೂರಿನ ನಿವೃತ್ತ ಇಂಜಿನಿಯರ್ ಕುಂಬಾರ ಜನಾಂಗದ ಹಿರಿಯ ಮುತ್ಸದಿ ಇವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭಕ್ತಿಗೀತೆ ಹಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಮತ್ತೊಂದು ಗೀತೆಯನ್ನು ಹಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತರಬೇಕು ಅಂತ ಪುಟಾಣಿಗಳಾದ ಶ್ರೇಷ್ಠ ಹಾಗೂ ಶ್ರೇಯರಲ್ಲಿ ಕೇಳ್ಕೊಳ್ತಾರೆ. Снова мы катаем на Валькирии. Валькирия в этом же
ಚಪ್ಪಾಳೆ ನಿಮ್ಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ ಅವರಿಗೆ ನಂಬೆದೆಯಾಳದ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗೆ